ನಮಸ್ಕಾರ, ನಾನು ಅಕ್ಷತಾ ಪಾಂಡವಪುರ. ಇವತ್ತು ಭಾನುವಾರ. ಅಕ್ಷತಾ ಕಿಚನ್ ಅಲ್ಲಿ ಭಾನುವಾರ ಬಾಡುವಾರ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ರೆಸಿಪಿ ಆಗ್ತಾ ಇದೆ. ಆ ರೆಸಿಪಿ ಏನು ಅಂತ ಅಂದ್ರೆ ಸಿಂಪಲ್. ನಂಗೆ ಚಿಕನ್ ಬೇಡ, ಮಟನ್ ಬೇಡ, ನಾನು ಮೊಟ್ಟೆ ತಿಂತೀನಿ ಅಂತ ಹೇಳೋರಿಗೆ ಮೊಟ್ಟೆಯಲ್ಲಿ ನಾನು ಬಿರಿಯಾನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊಟ್ಟೆ ಬಿರಿಯಾನಿ. ಈ ಕಾರ್ಯಕ್ರಮನ ಪ್ರಾಯೋಜನೆ ಮಾಡ್ತಾ ಇರೋದು ಜೆಕ್ಕಾಲಿಸ್ ವುಡ್ ಪ್ರೆಸ್ಡ್ ಆಯಿಲ್. ಇದು ಶುದ್ಧ ಮತ್ತೆ ನೈಸರ್ಗಿಕ ಗಾಣದ ಎಣ್ಣೆ. ನಿಮ್ಗೇನಾದ್ರೂ ಈ ಎಣ್ಣೆ ಬೇಕು ಅಂದ್ರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ, ಅವ್ರಿಗೆ ಒಂದು ಸಲ ನೀವು ಹೇಳಿದ ತಕ್ಷಣ ಫೋನ್ ಮಾಡಿ ಅವ್ರು ಫಾಲೋ ಅಪ್ ಮಾಡಿ ನಿಮ್ ಮನೆಗೆ ತರಿಸ್ಕೊಡ್ತಾರೆ. ರಗ್ಗಳೇನೆ ಇಲ್ಲ, ಒಂದೇ ಕರೆ ಸಾಕು. ಈ ಶುದ್ಧ ಗಾಣದ ಎಣ್ಣೆ ನಿಮ್ಮ ಮನೆ ಬಾಗಿಲಲ್ಲಿ ಇರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಜೆಕ್ಕಾಲಿಸ್ ಪ್ರಾಯೋಜಿಸುತ್ತಿರುವ ಭಾನುವಾರ ಬಾಡುವಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಎಗ್ ಬಿರಿಯಾನಿ ಅಂತಿರೋ, ಮೊಟ್ಟೆ ಪಲಾವ್ ಅಂತಿರೋ, ಮೊಟ್ಟೆ ಬಿರಿಯಾನಿ ಅಂತಿರೋ, ನಾನು ನನಗ್ ಗೊತ್ತಿರೋ ಹಾಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಆಮೇಲೆ ಕುಕ್ಕರ್ ಅಲ್ಲಿ ಮಾಡ್ತಾ ಇದ್ದೀನಿ. ಏನೇನ್ ಬೇಕು ಅಂತ ನೋಡ್ಕೊಂಡ್ಬಿಡಿ. ಮೊಟ್ಟೆ ಪಲಾವ್ಗೆ ಬೇಕಾಗಿರುವಂಥದ್ದು ಬೇಯಿಸಿದಂತಹ 3 ಮೊಟ್ಟೆ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಅಕ್ಕಿ ಅಷ್ಟೇ, ಅವರೆಕಾಳು, ಅದ್ರ ಜೊತೆಗೆ ಏಲಕ್ಕಿ, ಮರಾಠ ಮಗು, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಉಪ್ಪು, ಅರಿಶಿಣ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೆಕ್ಕಾಲಿಸ್ ಎಣ್ಣೆ, ಗಾಣದ ಎಣ್ಣೆ. ನಾನು 3/4 ಪಾವ್ ಜೀರಾ ರೈಸ್ನ ತಗೊಂಡಿದ್ದೀನಿ. ನಾನು ಈ 3 ಮೊಟ್ಟೆ ಏನಿದೆ ಅದನ್ನ ಬೇಯಿಸ್ಕೊಳ್ತೀನಿ. ಟೊಮೆಟೊ, ಈರುಳ್ಳಿ ನಾನು ಕಟ್ ಮಾಡ್ಕೊಳ್ತೀನಿ. ರುಬ್ಬಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಅನ್ನೋದನ್ನ ತೋರಿಸ್ತೀನಿ, ನೋಡ್ಕೊಬನ್ನಿ. ಇನ್ನು ರುಬ್ಲಿಕ್ಕೆ ತಗೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪು ಮತ್ತು 1 ಈರುಳ್ಳಿ ಎರಡನ್ನೂ ಕೂಡ ರುಬ್ಲಿಕ್ಕೆ ಹಾಕ್ತೀನಿ. ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 5 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮಗೆ ಬಿಟ್ಟಿರ್ತೀನಿ. ಅದ್ರ ಜೊತೆಗೆ ಪ್ರಮಾಣ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಕೊಂಡಿರುವಂತಹ ಒಂದು ದಪ್ಪನೆಯ ಬೆಳ್ಳುಳ್ಳಿನ ನಾನು ಹಾಕ್ತಾಯಿದ್ದೀನಿ. ಹಾಗೆ ಏನೇನು ಸ್ಪೈಸಸ್ ಇತ್ತು ಅದನ್ನು ಕೂಡ ನಾನು ರುಬ್ಲಿಕ್ಕೆ ಹಾಕ್ತೀನಿ. ಜೊತೆಗೆ ಅರಿಶಿಣ ಮತ್ತು ಕಸೂರಿ ಮೇಥಿ 1 ಸ್ಪೂನ್. 1 ಟೊಮೆಟೊದಲ್ಲಿ ನಾನು ಇಲ್ಲಿ ಅರ್ಧ ಟೊಮೆಟೊನ ಈಗಲೇ ರುಬ್ಲಿಕ್ಕೆ ಹಾಕ್ತೀನಿ. ಇದಿಷ್ಟನ್ನು ಕೂಡ ಸಣ್ಣದಾಗಿ ಈ ರೀತಿ ರುಬ್ಬಿಟ್ಕೊಳ್ತೀನಿ. ಈಗ 1 ಈರುಳ್ಳಿನ ಒಗ್ಗರಣೆಗೆ ಹಚ್ಚಿಟ್ಕೊತೀನಿ. ಹಾಗೆ ಉಳಿದಂತಹ ಅರ್ಧ ಟೊಮೆಟೊ ಕೂಡ ಒಗ್ಗರಣೆಗೆ ಹಚ್ಚಿಟ್ಕೊತೀನಿ. ಇನ್ನು ಬೇಯಿಸ್ಕೊಂಡಂತಹ ಈರುಳ್ಳಿಯ ಸಿಪ್ಪೆ ತೆಗೆದಿಟ್ಕೊಂಡು ನಾನು ಬಾಸುಮತಿ ರೈಸ್ನ ತಗೊಂಡಿಲ್ಲ, ಜೀರಾ ರೈಸ್ ತಗೊಂಡಿದ್ದೀನಿ. ನೀವು ಯಾವ ಅಕ್ಕಿನಲ್ಲಿ ಬೇಕಾದರೂ ಮಾಡ್ಬೋದು. ಆ ಅಕ್ಕಿಗೆ ಎಷ್ಟು ನೀರು ಬೇಕು ಅನ್ನೋದು ನಿಮ್ಗಷ್ಟೇ ಗೊತ್ತಿರುತ್ತೆ. ನಾನು ಇಲ್ಲಿ ತಗೊಂಡಿರೋದು ಅರ್ಧ ಪಾವ್ ಅಕ್ಕಿ. ಅವರೆಕಾಳು ಮತ್ತು ಮೊಟ್ಟೆ ಎಲ್ಲ ಹಾಕ್ತಾ ಇರೋದ್ರಿಂದ ಅರ್ಧ ಪಾವ್ ಅಕ್ಕಿ ಅಷ್ಟೇ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸಲ ತೊಳೆದು 5 ನಿಮಿಷ ನೆನೆ ಹಾಕ್ತೀನಿ. 5 ನಿಮಿಷ, ಇಲ್ಲ ತೊಳೆದ ತಕ್ಷಣನೂ ಕೂಡ ಹಾಕ್ಬೋದು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ ಇಟ್ಟು ನಾನು ಕುಕ್ಕರ್ ಕಾದಿದೆ. ಇವಾಗ ನಾನು ಹಾಕ್ತಾ ಇರೋದು ಶೇಂಗದ ಎಣ್ಣೆ, ಜೆಕ್ಕಾಲಿಸ್ ಅವರ ವುಡ್ ಪ್ರೆಸ್ಡ್ ಆಯಿಲ್. ಇದು ನಿಜವಾಗ್ಲೂ ಪ್ಯೂರ್ ಗಾಣದ ಎಣ್ಣೆ. ನಿಮಗೆ ಬೇಕು ಅಂದರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಫೋನ್ ಮಾಡಿ ಕೊಂಡ್ಕೋಬೋದು. ನಾನು ಈ ಬಿರಿಯಾನಿಗೆ ಜೆಕ್ಕಾಲಿಸ್ ಅವರ ಗಾಣದ ಎಣ್ಣೆನೇ ಹಾಕ್ತೀನಿ. ಈಗ ನಾನು ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತೀನಿ ಖಾರ ಎಣ್ಣೆಗೆ. ಈರುಳ್ಳಿ ಹಾಕಿದ ತಕ್ಷಣವೇ ಅವರೆಕಾಳು ಹಾಕಿದ್ರೆ ಒಳ್ಳೆಯದು, ಜೊತೆಯಲ್ಲಿ ಬೇಯಲಿಕ್ಕೆ. ಅದಾದ ನಂತರ ಅರ್ಧ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಒಂದು ಕೈ ಆಡಬೇಕು. ಈಗ ಈರುಳ್ಳಿ, ಅವರೆಕಾಯಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿದ ಖಾರನ ಹಾಕ್ತೀನಿ. ಈಗ ಸ್ವಲ್ಪನೇ ಹಾಕ್ತೀನಿ, ಯಾಕೆಂದ್ರೆ ಅಕ್ಕಿನೂ ನಾನು ಇದ್ರಲ್ಲೇ ಫ್ರೈ ಮಾಡ್ಕೊಳ್ಳೋದು. ಈಗ ಬೇಯಿಸಿಟ್ಟ ಮೊಟ್ಟೆನ ಈ ಥರದೊಂದು ಸ್ಪೂನ್ ತಗೊಂಡು ಚುಚ್ಚುತ್ತಾ ಬರಬೇಕು, ಎಲ್ಲೂ ಡ್ಯಾಮೇಜ್ ಆಗದಿರೋ ರೀತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಇದಾದ್ಮೇಲೆ ನಾನು ಏನು ತೊಳೆದಿಟ್ಟಿದ್ದೀನಿ ಆ ಅಕ್ಕಿ ಹಾಕ್ತೀನಿ. ಆಮೇಲೆ
ಏನು ಚುಚ್ಚಿಟ್ಟಿದೆ ಮೊಟ್ಟೆ, ಆ ಮೊಟ್ಟೆ ಹಾಕ್ತೀನಿ. ಇವೆರಡನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಹಾಕಿದೀವಿ. ಇವಾಗ ಇದ್ರ ಮೇಲೆ ಎಷ್ಟು ನೀರ್ ಬೇಕು ಅಂತ ನೋಡಿ ನೀರ್ ಹಾಕೊಳ್ಳೋಣ. ಅದಕ್ಕೂ ಮೊದಲು ಕಸೂರಿ ಮೇಥಿನ ನಾನು ಮೇಲ್ಗಡೆ ಹಾಕ್ತೀನಿ. ಈಗ ವಿಷಲ್ ಬರೋವರೆಗೂ ವೇಟ್ ಮಾಡಬೇಕು. ಫೈನಲಿ ವಿಷಲ್ ತಣ್ಣಗಾಗಿದೆ. ನನಗೆ ಈ ತರದ ನಾಟಿ ಬಿರಿಯಾನಿಗಳೆಲ್ಲ ಉಡಿ ಉಡಿಯಾಗಿ, ತುಂಬಾ ಉಡಿ ಉಡಿಯಾಗಿ ಇಷ್ಟ ಆಗಲ್ಲ. ಆಮೇಲೆ ಬಾಸುಮತಿ ರೈಸ್ ಅಲ್ಲೂ ನಂಗೆ ಇಷ್ಟ ಆಗಲ್ಲ. ದಪ್ಪ ಅಕ್ಕಿಲಿ, ಅದರಲ್ಲೂ ಜಯಭತ್ತ ಅಕ್ಕಿಲಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಈಗ ನಾನು ಇದನ್ನ ಟೇಸ್ಟ್ ಮಾಡ್ತೀನಿ ಹೇಗಿರುತ್ತೆ ಅಂತ. ಆಹಾ, ಮೊಟ್ಟೆ ಹದವಾಗಿದೆ. ಮೊಟ್ಟೆ ಜೊತೆ ರೈಸ್ ಸಕ್ಕತ್ತಾಗಿದೆ. ಮೊದಲನೇ ಬೈಟ್ಗೆ ಅವರೆಕಾಳು ಸಿಕ್ತು ನೋಡಿ, ಅಮೇಝಿಂಗ್. ನೀವು ಎಗ್ ಬಿರಿಯಾನಿನ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಬಾಯ್ ಬಾಯ್.